ಎಲ್ಲರಿಗೂ ನಮಸ್ಕಾರಗಳು. ಈ ಒಂದು ಸಂದರ್ಭದಲ್ಲಿ ನಾನು ಮಾತಾಡಲಿಕ್ಕೆ ಹೊರಟಿರೋದು ಏನಪ್ಪ ಅಂತಂದು ಹೇಳಿದ್ರೆ, ಈಗ ತಾನೇ ಒಂದು 10 ನಿಮಿಷದಲ್ಲಿ ಒಂದು ಫೇಸ್ಬುಕ್ಕಲ್ಲಿ ನೋಡ್ತಾ ಇರಬೇಕಂತಂದು ಹೇಳಿದ್ರೆ, ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾಯಿದ್ರು. ಕರ್ನಾಟಕದಲ್ಲಿ ಕನ್ನಡ ಅಭಿವೃದ್ಧಿ ಹೊಂದಬೇಕಂತಂದು ಹೇಳಿದ್ರೆ ಒಂದು ಉಪಾಯ ಇದೆ. ಅದೇನಪ್ಪ ಅಂತಂದು ಹೇಳಿದ್ರೆ, ಯಾವುದೇ ಭಾಷೆಯಲ್ಲಿ ಮಾತಾಡಿದ್ರು ಕೂಡ ನಾವು ಕನ್ನಡದಲ್ಲೇ ಉತ್ತರ ಕೊಡಬೇಕು, ನಾವು ಕನ್ನಡದಲ್ಲೇ ಮಾತಾಡಬೇಕು ಅಂತಂದು ಹೇಳ್ತಾರೆ. ಆವಾಗ ಕನ್ನಡ ಇಂಪ್ರೂವ್ಮೆಂಟ್ ಆಗುತ್ತೆ. ಕರ್ನಾಟಕದಲ್ಲಿ ನಾವು ಕನ್ನಡ ಉಳಿಸುತ್ತರ ಆಗುತ್ತೆ, ಕನ್ನಡ ಮಾತಾಡೋ ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳ್ತಾ ಇದ್ದಾರೆ. ಸಾಹೇಬ್ರೆ, ನಮ್ಮ ಬೆಂಗಳೂರು ಆ ಲೆವೆಲಲ್ಲಿ ಇಲ್ಲ ಇವತ್ತಿನ ಕಾಲಕ್ಕೆ. ಯಾಕಂತಂದು ಹೇಳಿದ್ರೆ, ಬೆಂಗಳೂರು ಮಿನಿ ವರ್ಲ್ಡು ಇವತ್ತಿನ ದಿವಸ. ಬೆಂಗಳೂರು ಮಿನಿ ವರ್ಲ್ಡು, ಚಿಕ್ಕ ಪ್ರಪಂಚ ನಮ್ಮದು. ಈ ಪ್ರಪಂಚದ ಎಲ್ಲ ದೇಶಗಳ ಜನನೂ ನಮ್ಮ ಬೆಂಗಳೂರಾಗ ಅವರೇ. ಆಯಿತಾ? ಒಂದು. ಎರಡನೇ ವಿಚಾರ, ಕನ್ನಡ ಭಾಷೆಯನ್ನು ಉಳಿಸೋವಂಥ ಒಂದು ವಿಚಾರದಲ್ಲಿ ನಿಮ್ಮ ಸರ್ಕಾರದ ಜವಾಬ್ದಾರಿ ಅತಿ ಹೆಚ್ಚಾಗಿ ಇರುವಂಥದ್ದು. ಯಾವುದೇ ಸರ್ಕಾರಗಳಾಗಲಿ, ನಾನು ಇಂಥ ಪಾರ್ಟಿ ಸರ್ಕಾರ ಅಂತಂದು ಹೇಳ್ತಾ ಇಲ್ಲ, ಏನೇ ಸರ್ಕಾರ, ಯಾವ ಸರ್ಕಾರನಾಗಲಿ, ನೀವು ಎಲ್ಲ ಪಾರ್ಟಿ ಸರ್ಕಾರಗಳು ಅಷ್ಟೇ, ಉಳಿಸೋ ಜವಾಬ್ದಾರಿಗಳು ಎಲ್ಲರ ಮೇಲೂ ನಿಮ್ಮ ಸರ್ಕಾರಗಳದ್ದೇ ಮೇನ್ ಇರೋದು. ಯಾಕ ಅಂತಂದು ಹೇಳಿದ್ರೆ, ನಿಮ್ಮ ಸರ್ಕಾರಗಳು ಏನು ಕ್ರಮ ತಗೊಂಡಿದ್ರೆ ಅದನ್ನ ಹೇಳಿ ಸಮಯ. ಅಪ್ಪಿ ಕನ್ನಡ ಮಾತಾಡ್ರಿ ಅಂತಂದು ಹೇಳ್ಬಿಟ್ಟು ಅಲ್ಲಿ ಇಲ್ಲಿ ಜಗಳ ಮಾಡಿದ್ರೆ ನಮ್ಮ ಮೇಲೇ ಜಗಳಕ್ಕೆ ಬರ್ತಾರೆ. ಅಷ್ಟು ಒಂದು ಕಡಿಮೆ ಜನ ಆಗಿಬಿಟ್ಟಿದ್ರಿ ಕನ್ನಡಿಗರು ಬೆಂಗಳೂರಲ್ಲಿ. ಭಯ ಬೀಳಬೇಕು ಇವತ್ತು ಒಂದೊಂದು ಜಾಗದಲ್ಲಿ ಕನ್ನಡ ಮಾತಾಡೋಕ್ಕೆ. ಅಂಥ ಸ್ಥಿತಿಯನ್ನು ನೀವು ತಂದಿಕ್ಕಿರೋದು ಜನಗಳ್ಕ. ಗೊತ್ತಾಯ್ತಾ? ನೀವು ಖಾಸಗಿ ವಲಯದಲ್ಲಿ ಭಾಷಾ ಮೀಸಲಾತಿಯನ್ನು ತಗೊಂಬನ್ನಿ. ನೀವು ಫಸ್ಟು 50% ತಗೊಂಬನ್ನಿ. 1ನೇ ಕ್ಲಾಸಿಂದ ಹಿಡಿದು 10ನೇ ಕ್ಲಾಸ್ವರೆಗೂ ಯಾರು ಕನ್ನಡ ಮೀಡಿಯಮಲ್ಲಿ ಓದ್ತಾರೆ ಅವ್ರಿಗೆ ನಾವು 50% ಮೀಸಲಾತಿ ಕೊಡಬೇಕಂತಂದು ಹೇಳ್ಬಿಟ್ಟು ನೀವು ತಗೊಂಬನ್ನಿ. ಯಾಕೆ ತಗೊಂಬರೋಕ್ಕಾಗೋದಿಲ್ಲ? ಸರ್ಕಾರಗಳ ಕೈಯಾಗಿ ಇಲ್ವೋ ಅಧಿಕಾರ? ನೀವು ತಗೊಂಬರ್ದಿರನೇ ಜನಗಳನ್ನ ಜನಗಳಿಗೆ ಈ ಥರ ಹೇಳ್ಬಿಟ್ಟು ಪಾಪ ಕನ್ನಡಿಗರು ಏನೂ ಮಾಡೋಕ್ಕಾಗದೇ ಇರೋಂಥ ಪರಿಸ್ಥಿತಿನಾಗಿದ್ದೀವಿ. ನಾವು ಅಲ್ಪಸಂಖ್ಯಾತರ ಆಗ್ತಾ ಇದ್ದೀವಿ. ಕನ್ನಡಿಗರು ಕರ್ನಾಟಕದಲ್ಲಿ. ಬೇರೆಯವರು ಕನ್ನಡ ಕಲಿಯಲ್ಲ, ಬಂದವರೆಲ್ಲ ಅವ್ರವ್ರ ಭಾಷೆಯಲ್ಲಿ ಅವ್ರು ಮಾತಾಡ್ತಾರೆ. ಮಾತಾಡಿಲ್ಲ ಅಂತಂದು ಹೇಳಿದ್ರೆ ನಾವಲ್ಲಿ ಜೀವನನೇ ಮಾಡೋಕ್ಕಾಗಲ್ಲ. ಅಂಥ ಸ್ಥಿತಿ ನಿರ್ಮಾಣ ಮಾಡ್ತಾ ಇರೋದು ನೀವು ಸರ್ಕಾರಗಳು, ಪವರ್ ಇರೋಂಥವ್ರು. ನೀವು ದಯವಿಟ್ಟು ನೀವು ಖಾಸಗಿ ವಲಯದಲ್ಲಿ ತಗೊಂಬನ್ನಿ 50%. 1ನೇ ಕ್ಲಾಸಿಂದ 10ನೇ ಕ್ಲಾಸ್ ಗಂಟ ಯಾರು ಕನ್ನಡ ಮೀಡಿಯಮಲ್ಲಿ ಓದ್ತಾರೋ ಅವ್ರಿಗೆ 50% ರಿಸರ್ವೇಷನ್ ಕೊಡಬೇಕು ಖಾಸಗಿ ವಲಯದಲ್ಲಿ, ಕೈಗಾರಿಕೆಗಳಲ್ಲಿ. ಮತ್ತು IT ವಲಯ, ಸಾಫ್ಟ್ವೇರ್ಗಳಲ್ಲಿ 1ರಿಂದ 10ನೇ ಕ್ಲಾಸ್ವರೆಗೂ ಯಾರು ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೋ ಅವ್ರಿಗೆ 50% ರಿಸರ್ವೇಷನ್ ಕೊಡಲೇಬೇಕು ಅಂತಂದು ಹೇಳ್ಬಿಟ್ಟು ನೀವು ಮಾಡಿ. ಯಾಕೆ ಕನ್ನಡ ಕಲಿಯಲ್ಲ? ಅವಾಗ ಹೊರಗಡೆಯಿಂದ ಬಂದಿರೋಂಥವರು ಕೂಡ ಕನ್ನಡ ಕಲಿತಾರೆ. ಬೇರೆ ದಾರಿ ಇಲ್ಲದೆ, ವಿಧಿ ಇಲ್ದಿರ ಕನ್ನಡ ಕಲಿತಾರೆ. ಅವಾಗ ಕರ್ನಾಟಕ ಉಳಿತದೆ, ಕನ್ನಡ ಭಾಷೆ ಉಳಿತದೆ. ಗೊತ್ತಾ ಸರ್? ಇದನ್ನು ಮಾಡಲ್ಲ ನೀವು. ಸುಮ್ಮನೆ ಏನೋ ಬುಲ್ಡೆ ಬಿಟ್ಕೊಂತೀರಿ ಕಾರ್ಯಕ್ರಮಗಳಿಗೆ. ಅಲ್ಲಿ ಇಲ್ಲಿ ಬಂದಾಗ ಜನ ಸೇರಿರ್ತಾರೆ ಅಂತಂದು ಹೇಳ್ಬಿಟ್ಟು ಅಷ್ಟೇ, ಬೇರೆ ಇನ್ನೇನಿಲ್ಲ. ಮತ್ತು ಇನ್ನೊಂದು ವಿಚಾರ ಏನಂತಂದು ಹೇಳಿದ್ರೆ, ಇಂಗ್ಲೀಷ್ ಸ್ಕೂಲ್ಗಳ ಮೇಲೆ ವ್ಯಾಮೋಹ ಬರಂಗೆ ಮಾಡಿರೋದು ಯಾರು? ನೀವು ಸರ್ಕಾರಗಳು, ಜನ ಅಲ್ಲ ಸರ್. ಇವತ್ತು ಶಿಕ್ಷಣವನ್ನು ಸಂಪೂರ್ಣವಾಗಿ ಖಾಸಗೀಕರಣ ಕಡೆ ತಗೊಂಡೋಗ್ತಾ ಇರೋವಂಥ ಪರಿಣಾಮ ಏನು ಗೊತ್ತಾ ಸರ್? ಇವತ್ತು ಭ್ರಷ್ಟಾಚಾರಕ್ಕೆ ಮೂಲ ಬುನಾದಿ ಖಾಸಗೀಕರಣ ಆಗಿರೋವಂಥದ್ದು. ಶಾಲೆಗಳನ್ನು ಖಾಸಗೀಕರಣ ಮಾಡಿರೋಂಥದ್ದು, ಸ್ವಂತಕ್ಕೂ ಗೊಂದಕ್ಕೂ ಖಾಸಗಿ ಶಾಲೆಗಳು ಓಪನ್ ಆಗ್ತಾ ಇರೋಂಥದ್ದು ಭ್ರಷ್ಟಾಚಾರಕ್ಕೆ ಮೂಲ ಬುನಾದಿ ಸರ್. ಹಣವನ್ನು ಸಂಪಾದನೆ ಮಾಡಲೇಬೇಕು, ಏನಾದರೂ ಮಾಡಿ ಅಂತಂದು ಹೇಳ್ಬಿಟ್ಟು ಭ್ರಷ್ಟಾಚಾರಕ್ಕೆ ಪರೋಕ್ಷವಾಗಿ ಬೆಂಬಲ ಕೊಡ್ತಾ ಇರ್ತಕ್ಕಂಥದ್ದು ಸರ್ಕಾರಗಳು ಮಾಡಿರೋಂಥದ್ದು. ಜನ ಅಲ್ಲ ಸರ್ ಮಾಡಿರೋದು. ಕನ್ನಡ ಉಳಿಬೇಕಂತಂದು ಹೇಳಿದ್ರೆ ಕನ್ನಡ ಶಾಲೆಗಳನ್ನು ಜಾಸ್ತಿ ಮಾಡಿ. ನೀವ್ಯಾಕೆ ಖಾಸಗೀಕರಣದಲ್ಲಿ ಪ್ರೈವೇಟ್ ಸ್ಕೂಲ್ಗಳಿಗೆ ಪರ್ಮಿಷನ್ಗಳು ಕೊಡ್ತಾ ಹೋಗ್ತೀರಿ? ಅದರ ಪರಿಣಾಮ ಇವತ್ತು ಜನ ಭ್ರಷ್ಟಾಚಾರ ಹಿಡಿದು ಏನಾದರೂ ಆಗಲಿ ದುಡ್ಡು ಸಂಪಾದನೆ ಮಾಡಬೇಕಂತಂದು ಹೇಳ್ಬಿಟ್ಟು ಹೊರಟಿದ್ದಾರೆ. ಮಾಡೇ ಮಾಡ್ತಾರೆ, ನಡೀತಾನೆ. ಭ್ರಷ್ಟಾಚಾರ ಇಲ್ವಾ ಇವತ್ತು?
90% ಭ್ರಷ್ಟಾಚಾರ ಇದೆ. ಯಾವ ಅಧಿಕಾರಿಗಳು ದುಡ್ಡು ಕೊಡ್ದಿರ ಕೆಲಸನೇ ಮಾಡಲ್ಲ, ಅಂಥ ಸ್ಥಿತಿ ನಿರ್ಮಾಣ ಮಾಡಿ ಮಡಗಿದ್ದೀರಿ ನೀವು. ನೇರ ಕಾರಣ ನೀವು ಸರ್ಕಾರಗಳವರು. ಅದಕ್ಕೆ ಜನನ ಏನು ಬೈಯಂಗಿಲ್ಲ ನೀವು. ಆ ಥರ ಸ್ಥಿತಿ ಇದೆ. ದಯವಿಟ್ಟು ನೀವು ಎಲ್ಲ ನಿಮ್ಮ ಕೈಗೆ ಇರೋದು ಅಧಿಕಾರ. ನೀವು ಹೆಂಗೆ ಯಾವ ಥರ ಮಾಡ್ತೀರೋ ಆ ಥರ, ಆಯಿತಾ? ನೀವು ಕನ್ನಡವನ್ನು ಉಳಿಸಬೇಕಂದ್ರೆ ದಯವಿಟ್ಟು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಯಾರು ಕನ್ನಡ ಮೀಡಿಯಮಲ್ಲಿ ಓದಿರ್ತಾರೋ ಅವರಿಗೆ ಖಾಸಗಿ ವಲಯದಲ್ಲಿ ಮತ್ತು IT ವಲಯದಲ್ಲಿ 50% ಮೀಸಲಾತಿ ತಗೊಂಬನ್ನಿ ಸರ್. ಕನ್ನಡ ಉಳಿತದೆ ಸರ್. ಹೊರಗಡೆಯಿಂದ ಹೊರ ರಾಜ್ಯಗಳಿಂದ ಬಂದಿರ್ತಾರಲ್ಲ ಅವರು ಕೂಡ ಕನ್ನಡ ಕಲಿತಾರೆ ಸರ್. ಅವಾಗ ಇಲ್ಲಾಂದ್ರೆ ಕಲಿಯೋದಿಲ್ಲ ಸರ್. ಜನ ಹೊರಗಡೆಯಿಂದ ಬಂದಿರೋರು ಕಲಿಯೋದಂಗಿರಲಿ, ನಮ್ಮವರೇ ಎಲ್ಲ ಇಂಗ್ಲೀಷ್ ಮೀಡಿಯಮ್ಗಳು ಸೇರಿಸ್ತಾರೆ ಸರ್. ಆ ರೀತಿ ಮಾಡಿ ಇಟ್ಟಿದ್ದೀರಿ ಸರ್ ನೀವು. ದಯವಿಟ್ಟು ಇದನ್ನು ನೀವು ಯಾವ ರೀತಿ ತಗೊಂತೀರೋ ಎಲ್ಲ ರಾಜಕಾರಣಿಗಳು ಸೇರಿಬಿಟ್ಟು ಅದು ನಿಮಗೆ ಬಿಟ್ಟಿದ್ದು. ಕನ್ನಡ ಉಳಿಸ್ಬೇಕಂತಿದ್ದೀರೋ ಇಲ್ಲ ಸರ್ವನಾಶನ ಮಾಡ್ಬೇಕಂತಿದ್ದೀರೋ ನೋಡ್ಕೊಳ್ಳಿ ಸರ್ ನೀವೇನೆ.